ನಾನಿಲ್ಲಿಗೆ ಬರ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ಅಲ್ವಾ? ನೀನು ಹೀಗೆ ಮಾಡ್ತೀಯ ಅಂತ ನಾನು ಕನಸಿನಲ್ಲೂ ಅಂದ್ಕೊಂಡಿರ್ಲಿಲ್ಲ ಮೀರಾ. ನಾನು ಹೇಳಿದ್ದೇನು, ನೀನು ಮಾಡಿದ್ದೇನು? ಕೊನೆಗೂ ಕೊಟ್ಟ ಮಾತನ್ನ ತಪ್ಪಿಟ್ಟೆ. ಲಕ್ಷ್ಮಿ, ಅದು ಯಾಕೆ ಹೀಗೆ ಮಾಡಿದೆ ಮೀರಾ? ನಿನ್ನೆ ಕೇಳ್ತಾ ಇರೋದು ಯಾಕೆ ಹೀಗೆ ಮಾಡಿದೆ? ಮಾತಾಡು ಮೀರಾ. ನನಗೆ ಕ್ಷಮಿಸ್ಬಿಡು ಲಕ್ಷ್ಮಿ. ಯಾಕೆ ಅಬಾರ್ಷನ್ ಮಾಡಿಸ್ಕೊಂಡೆ ಮೀರಾ? ಹೇಳು, ಯಾಕೆ ಮಾಡಿಸ್ಕೊಂಡೆ? ನನಗೆಲ್ಲ ಗೊತ್ತು ಮೀರಾ. ಹಾಸ್ಪಿಟಲ್ನಲ್ಲಿ ಅಮ್ಮ ನರ್ಸ್ ಜೊತೆ ಮಾತಾಡುವಾಗ ನಾನು ನೋಡಿದೆ. ಆಮೇಲೆ ನರ್ಸ್ನ ಕೇಳಿ ಎಲ್ಲ ತಿಳ್ಕೊಂಡೆ. ನಾನು ಹೋಗುವಾಗ ನಿನಗೇನು ಹೇಳಿದ್ದೆ? ನಾನು ಹೋದ್ಮೇಲೂ ರಾಘವ್ಗೆ ನಿನ್ನ ಹೆಂಡತಿಯಾಗಿ ನಿನಗೆ ಅಂತ ಒಂದು ಮಗು ಆಗಬೇಕು ಅಂತ ತಾನೆ? ನಾನು ಹೇಳಿದ್ದೇನು, ನೀನು ಮಾಡಿರೋದೇನು? ಯಾಕೆ ಹೀಗೆ ಮಾಡಿದೆ ಲಕ್ಷ್ಮಿ? ನನ್ನ ಹೊಟ್ಟೆಲ್ ಒಂದು ಮಗು ಹುಟ್ಟಿದ್ರೆ ನಾಳೆ ನನ್ನ ಮಕ್ಕಳು ನಿನ್ನ ಮಕ್ಕಳು ಅಂತ ತಾರತಮ್ಯ ಮಾಡೋ ಪರಿಸ್ಥಿತಿ ಬಂದ್ಬಿಡುತ್ತೇನೋ ಅಂತ ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?